ಹಾಯ್ ಮಾಡತ್ತೆ ಬಾಯ್ ಬಾಯ ಮುಚ್ಚತ್ತೆ ಇನ್ನೊಂದು 10-15 ನಿಮಿಷ ಕುದಿಸ್ಬಿಟ್ಟದ್ಲವ ಆ ಸಣ್ಣ ವೇಟ್ ನಿಂಬೆಹಣ್ಣು ಇದ್ರೆ ಒಂಥರ ಮಜಾ ಹೇಳ್ತೀನಮ್ಮ. ನಿಂಬೆಹಣ್ಣಿಲ್ಲ ತಿನ್ನೋಕ್ಕೆ ಆಗೋದಿಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ರಘು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ನೋಡ್ತಾ ಇದ್ದೀರಾ? ಎಸ್, ಮಟನ್ ಸಾಂಬಾರು ಮಾಡ್ತಾ ಇದ್ದೀವಿ. ಸೊ ತುಂಬಾ ಸುಲಭವಾಗಿ ಹಾಗೆಯೇ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಹಳ್ಳಿ ಸ್ಟೈಲ್ ನಾಟಿ ಸ್ಟೈಲಲ್ಲಿ ಇವತ್ತು ಮಟನ್ ಸಾಂಬಾರು ತೋರಿಸ್ತಾ ಇದ್ದೀನಿ. ಇದನ್ನು ನಮ್ಮ ಅತ್ತೆಯವರು ಮಾಡಿರೋದು. ಸೊ ಅವ್ರು ಹೇಗೆ ಮಾಡಿದರು ಅಂತಂದು ಹೇಳಿ ಸಹ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮಟನ್ನು ನಮ್ಮದು 6ರಿಂದ 6.5 kg ಮಟನ್ ಇತ್ತು. ಸೊ ಹಾಗಾಗಿ ನಾವಿಲ್ಲಿ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಹಸಿ ಸಾಂಬಾರು ಪೌಡರ್ ಅಂದರೆ ಧನ್ಯ ಪೌಡರ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿ, ನಂತರ ಚಕ್ಕೆ, ಲವಂಗ, ಮೆಣಸು, ಗಸಗಸೆ ತೊಗೊಂಡಿದ್ದೀನಿ. ಇಷ್ಟೇ ನಾನು ತೊಗೊಂಡಿರೋದು ಮಸಾಲೆಗೆ ಅಂತ ಹೇಳಿ ನಾನು. ನಂತರ ನಾನು ಮಿಕ್ಸಿಗೆ ಎಲ್ಲ ಮಸಾಲೆ ಪದಾರ್ಥಗಳು ಹಾಗೆ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಷ್ಟು ನಾನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಪ್ರೇಟಾಗಿ ಟೊಮೊಟೊ ಮತ್ತು ಈರುಳ್ಳಿ, ಸಾಂಬಾರು ಪುಡಿ, ಧನ್ಯ ಪುಡಿ, ಖಾರ ಪುಡಿ ಇದನ್ನು ಸಪ್ರೇಟಾಗಿ ನಾನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸಪ್ರೇಟು ಮತ್ತು ಅದು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ನಾನು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದಿಲ್ಲ. 6 kg ಮಟನ್ಗೆ ಈರುಳ್ಳಿನ ಒಂದು 5ರಿಂದ 6 ತೊಗೊಂಡಿದ್ದೀನಿ. ಟೊಮೊಟೊನ 4ರಿಂದ 5 ತೊಗೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿನ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಒಂದು 1/4 kg ಮೇಲೆ ಇದೆ ಅಂದ್ಕೊಳ್ತೀನಿ. ಒಂದು ಸ್ವಲ್ಪ ಖಾರ ಪುಡಿ, ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಹಾಗೆ ಧನ್ಯ ಪುಡಿ ಒಂದು ಸ್ವಲ್ಪ 1/4 kgಗಿಂತ ಕಡಿಮೆನೇ ಇದೆ. ಇಷ್ಟು ನಾನು ಮಸಾಲೆ ಪದಾರ್ಥಗಳನ್ನು ತೊಗೊಂಡು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಾನು ಮಿಕ್ಸಿಗೆ ಹಾಕೋದ್ರೊಳಗಡೆ ನಮ್ಮ ಅತ್ತೆಯವರು ಆಲ್ರೆಡಿ ಮಟನ್ನ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ರು, ಕೊಯ್ತಾಯಿದ್ರು. ಸೊ ಮಟನ್ ತುಂಬಾ ಎಳೆದಾಗಿತ್ತು, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಹಳ್ಳಿ ಕಡೆಯಲ್ಲೆಲ್ಲ ಮಟನ್ನು ಸಖತ್ತಾಗಿ ಸಿಗುತ್ತೆ. ಯಾಕಂದರೆ ನಾವು ಒಂದು ಮೇಕೆ ಹೊತ್ತು ತೊಗೊಂಡ್ರೆ ಅದನ್ನ ಸಪ್ರೇಟಾಗಿ ಡಿವೈಡ್ ಮಾಡ್ಕೊಂಡು ತೊಗೊತೀವಿ. ಆ ಶಾಪಲ್ಲಿ ಏನು ತೊಗೊಂಬರೋದಿಲ್ಲ. ಶಾಪಲ್ಲಿ ತಂದರೆ ನಮಗೆ ಅಷ್ಟೊಂದು ಕನ್ವೆಂಟ್ ಅನ್ಸೋದಿಲ್ಲ, ಇಷ್ಟ ಆಗೋದಿಲ್ಲ. ಯಾಕಂದರೆ ಫ್ರೆಶ್ ಇರುತ್ತೋ ಇರೋಲ್ವೋ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ತೊಗೊಂಡು ಬಂದುಬಿಟ್ಟು ನಾವು ಬೇಕಾದರೆ ಸಪ್ರೇಟ್ ಮಾಡ್ಕೊಳ್ತೀವಿ, ಇಲ್ಲಾಂದರೆ ನಾವೇ ಓನಾಗಿ ಒಂದು ಕಟ್ ಮಾಡ್ತೀವಿ. ಇದೇ ಥರ ನಮ್ಮ ಅತ್ತೆಯವರೆಲ್ಲ ಮಟನ್ ಕಟ್ ಮಾಡಿದ್ದಾಗೋಯ್ತು. ಇನ್ನು ಚಿಕ್ಕತ್ತೆಯವರು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ರು, ಒಲೆ ಎಲ್ಲ ಜೋಡಿಸ್ತಾ ಇದ್ರು. ನಮ್ಮನೇಲಿ ಇದೇ ಥರ ಎಲ್ಲರೂ ಒಂದೊಂದು ಕೆಲಸನ ನಾವು ಶೇರ್ ಮಾಡಿಕೊಂಡು ಕೆಲಸ ಮಾಡಿ ಮುಗಿಸ್ಬಿಡ್ತೀವಿ. ಯಾಕಂದರೆ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ರೆ ಆರಾಮಾಗಿ ಆಮೇಲೆ ರೆಸ್ಟ್ ಮಾಡ್ಬೋದು ಅಂತಂದೇಳಿ. ಸೊ ಅವರೇ ಮಾಡಲಿ ಇವರೇ ಮಾಡಲಿ ಅಂತಂದು ಏನೂ ಇಲ್ಲ. ಸೊ ಒಬ್ಬರು ಒಂದು ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇನ್ನೊಬ್ಬರು ಇನ್ನೊಂದು ಕೆಲಸ ಶುರು ಮಾಡ್ಕೊಂಡು ಬಿಡ್ತೀವಿ. ಸೊ ಕೆಲಸ ಬೇಗ ಮುಗಿದ್ರೆ ಆರಾಮಾಗಿ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ಬೋದು ಅಂತಂದೇಳಿ. ನನಗೂ ಇದೇ ಥರ ಇಷ್ಟನೇ. ಸಾಕು ಹೇಳು ನಿಂಗೆ ಒಂದು 10 ಲಕ್ಷ ಸಿಕ್ಕರೆ ಏನು ಮಾಡ್ತೀವಿ ಅಂತ ಹೇಳು. ಯಾರಿಗೆ ಕೊಡ್ತೀವಿ ಫಸ್ಟ್ ಆ ದುಡ್ಡು ಹೇಳು. ಹಾಂ ಹಾಂ ಯಾರಿಗೆ? ಮಿರಸಮ್ನಳ್ಳಿ ಬ್ಯಾಂಕಿಗೆ ಇಡ್ತೀಯ? ಹಾಂ, ಅದೇ ಯಾರ ಅಕೌಂಟಿಗೆ? ಅವ್ರ ಅಕೌಂಟಿಗ? ಯಾರ ಅಕೌಂಟಿಗೆ? ಹಾಂ, ಒಟ್ಟು ಅದೇ ಬ್ಯಾಂಕಿಗೆ ಹೋಗಿ ಇಡ್ಬೇಕಾ? ಯಾರ್ದೈತೆ? ಹಂಗಾರೆ ನನ್ನ ಗಂಡನ ಹೆಸರಿಗೆ ಇಟ್ಬಿಡ್ತೀಯೇನು? ಅಲ್ಲತ್ತೆ ಮನಸ್ನಾಗ ಒಂದು ಸ್ವಲ್ಪರ ಬಂತ ಮನಸ್ನಾಗ. ಅದೆಲ್ಲ ಬೇಡ. ಈ ಸಡನ್ ಆಗಿ ಹಿಂಗೆ 10 ಲಕ್ಷ ಸಿಕ್ಕರೆ ಏನು ಮಾಡ್ತೀಯ ಹೇಳು? ಸಾಕು, ನೀ ಸಿಗ್ತವೆ, ನೀನು ಹೇಳು. ಹ್ಞೂ ಮತ್ತೆ ಬ್ಯಾಡ ಹಂಗಾರೆ ಸಿಗೋದು ನಿನಗೆ. ಹಾಂ, ಉಪ್ಪಿ ಸೊಸೆಂದ್ರ ಅಕೌಂಟಿಗೆ 1 ಲಕ್ಷ ಕೊಡ್ತೀನಿ ಬಿಡ್ಲೆ ಅಂತನ್ಲಿಲ್ಲ ನೋಡು. ಅದಕ್ಕೆ ಹೋಗಿ ಸಿಗಲ್ಲ ನಿನಗೆ. ಬರ್ತವೆ. ನಾನು ಹಾಗೇನೆ ಅವಾಗವಾಗ ಜೋಕ್ ಮಾಡ್ತಾ ಇರ್ತೀನಿ ನಮ್ಮ ಅತ್ತೆಯವ್ರಿಗೆ. ನಮ್ಮ ಅತ್ತೆಯವರು ಅಷ್ಟೇ, ನಾನು ಕಾಮಿಡಿ ಮಾಡ್ತೀನಿ ಅಂತ ಗೊತ್ತಿರುತ್ತೆ, ಆದ್ರೂ 10 ಲಕ್ಷ ಸಿಗ್ತಾ ಅಂತಂದು ಕೇಳ್ತಾ ಇದ್ದಾರೆ. ಪಾಪ ಆಸೆಯಲ್ಲಿ ಸಿಗಲಿ ಪಾಪ ನಮ್ಮ ಅತ್ತೆಯವ್ರಿಗೆ. ನಮ್ಮ ಅತ್ತೆಯವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಸೊ ಇವಾಗ ಒಲೆ ಹಚ್ಚಾಯಿತು, ಇನ್ನೇನು ಒಲೆ ಮೇಲೆ ಪಾತ್ರೆನೂ ಇಟ್ಟಾಯಿತು. ಎಣ್ಣೆನೇ ಸ್ವಲ್ಪ ಹಾಕ್ತಾಯಿದ್ದೀವಿ. ಯಾಕಂದರೆ ಮಟನ್ನಲ್ಲೇ ಆಲ್ರೆಡಿ ನೆಣ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ನೆಣ ಜಾಸ್ತಿ ಇದ್ದರೆ ಎಣ್ಣೆನೇ ಕಡಿಮೆನೇ ಹಾಕಬೇಕು. ಇನ್ ಕೇಸ್ ನೆಣ ಏನು ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಪರವಾಗಿಲ್ಲ. ಆಲ್ಮೋಸ್ಟ್ ಮಟನ್ಗೆ ಎಣ್ಣೆ ಕಡಿಮೆನೇ ಇರಲಿ, ಟೇಸ್ಟು ಚೆನ್ನಾಗಿ ಬರುತ್ತೆ.
ಇದಕ್ಕೆ ನಾವು ಪುದೀನ ಸೊಪ್ಪು ಸಹ ಹಾಕ್ತಾಯಿದ್ದೀವಿ ಒಗ್ಗರಣೆಗೆ. ಕೆಲವೊಬ್ಬರು ಈರುಳ್ಳಿನ ಹಾಕ್ತಾರೆ ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ತಾರೆ. ನಾವು ಸಮ್ ಟೈಮ್ ಹಾಕ್ತೀವಿ, ಬಟ್ ಆಲ್ರೆಡಿ ಮಿಕ್ಸಿಗೆ ಜಾಸ್ತಿನೇ ಆಗಿತ್ತು ಈರುಳ್ಳಿ, ಸೊ ಹಾಗಾಗಿ ನಾವು ಇವಾಗ ಹಾಕಿಲ್ಲ. ಬೇಕಾದರೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಮಟನ್ ಅರ್ಧ ಕೆಜಿ ಹಾಕಿದ್ರಂತೆ ಸ್ವಲ್ಪ ಒಳಗೆ ತೋರಿಸ್ಬೇಕಮ್ಮ. ಅಲ್ಲೇ ಇದೆ ನಿಂತದು ಅವೆಲ್ಲ ಕೈ ಹಿಡ್ಕೊಳಕ್ಕಾಗುತ್ತೆ. ಚೆನ್ನಾಗೈತೆ ನೀನು ಹೇಳು, ಅದು ಕುತ್ಕೊಂಡು ಒಂದು ಅಕ್ಕಿ ಒಂದು ಅಕ್ಕಿ ಓಡೋಗ್ಬೇಕು ಅನ್ಸುತ್ತೆ. ನೆಮ್ಮದಿಗಿರಕ್ಕಾಗಲ್ಲ. ಹಿಂದಕ್ಕೆ ಕಟ್ಟಿಗೆ ಅಷ್ಟೇ ಇರ್ಬೇಕು, ಉಂಡೆ ಇರ್ಬೇಕು. ಉರಿತವೆ, ಸ್ಟಾರ್ಟ್ ಆಯ್ತದ ಮುಗಿತಾವೆ. ಅಲ್ಲತ್ತೆ ಎಲ್ಲ ರೆಡಿ ಮಾಡಿದ್ವಿ ಬೆಳಿಗ್ಗೆ. ಟಿಫನ್ಗೆ ಮಾಡಿರಲಿಲ್ಲ. ಟಿಫನ್ ಮಾಡ್ಬಿಡ್ದು ಅಡುಗೆನೇ ಮಾಡ್ಬೇಡ ನಾಳೆ ಸೋಮವಾರ, ಇವತ್ತು ಉಂಬ್ತಾರತ್ತ ಎಲ್ಲ ಅಂತ ಹೇಳಿ ಅನ್ಕೊಂಡು ಜಣಿಗೆಗೆ ಕಟ್ಟಬೇಕಾಗಿ ಕಾಯಿನ ಕೀಳೋಣ ಮಾಡ್ಬಿಟ್ಟು ಮಾಡ್ಲಿ. ಇನ್ನೇನು ಅಲ್ಲಿ ಕಾಯಿ ಅವನು ಒಂದು ಚೀಲಲ್ಲೇ ಹೊರಗೆ ಎತ್ತಿದ್ರು. ಒಳಗಡೆ ಹಾಕೋದು ಬೇಡತ್ತೆ. ಮಟನ್ ದಬಾಕಿ ಅವ ಮತ್ತೆ ಹಂಗೆ ಮಾಡಿಯಾ ಹಾಕ್ಬಿಡೋದು ಹಂಗೆ. ನಾನು ಭಾರಿ ಕ್ಲೀನಾಗಿ ಹೋಗಿದ್ದು ನಾನು ಅಂದ್ರೆ ಬುರ್ಗದಮ್ಮೆ ಭಾಳ ಇಟ್ಕೊಂಡು ಬುರ್ಗದಮ್ಮೆ ಅಲ್ಲ ಬುರ್ಗದಮ್ಮೆ ತಂದಿಲ್ಲೇನು ಎಲ್ಲ ಸ್ವಲ್ಪ ಇತ್ತು ನಾನು ಭಾಳ ಹಾಕಿ ಮಾಡಿಲ್ಲ. ಎಣ್ಣೆ ಚೆನ್ನಾಗಿ ಕಾದಿತ್ತು. ಸೊ ಆವಾಗ ನಾನು ಪುದೀನ ಸೊಪ್ಪು ಹಾಕಿ ನಂತರ ಮಟನ್ ಹಾಕ್ತಾಯಿದ್ದೀನಿ. ಮಟನ್ನು ನಮ್ಮದು ತುಂಬಾ ಫ್ರೆಶ್ ಆಗಿತ್ತು. ಸೊ ಹಾಗಾಗಿ ನಾವು ನೀರು ಹಾಕಿ ಏನೂ ತೊಳೆದಿಲ್ಲ, ಯಾಕಂದರೆ ನಮ್ಮದು ಮನೆ ಮಟನ್ನೇ, ಶಾಪಲ್ಲಿ ತಂದಿರೋದು ಅಲ್ಲ. ಹಾಗಾಗಿ ನಾನು ನೀರು ಹಾಕಿ ಏನೂ ಕ್ಲೀನಾಗಿ ವಾಶ್ ಮಾಡಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಏನಾಗುತ್ತೆ ಅಂದರೆ ನೀರು ಹಾಕಿ ವಾಶ್ ಮಾಡೋದ್ರಿಂದ ಮಟನ್ನು ಟೇಸ್ಟಿಯಾಗಿ ಬರಲ್ಲ, ಒಂಥರ ನೀರು ಥರ ಅನಿಸ್ತಾ ಇರುತ್ತೆ ಸಾಂಬಾರು ಆದಮೇಲೆ. ಮಟನ್ನು ಫ್ರೆಶ್ ಆಗಿದ್ದರೆ ದಯವಿಟ್ಟು ನೀರು ಹಾಕಿ ತೊಳಿಬೇಡಿ ಜಾಸ್ತಿ. ಫ್ರೆಶ್ ಆಗಿದ್ದರೆ ಡೈರೆಕ್ಟ್ ಹಾಗೇ ಹಾಕಿ, ಏನು ತೊಂದರೆ ಇಲ್ಲ. ಅಂದರೆ ಮನೆ ಮಟನ್ ಆಗಿರುತ್ತೆ ನೋಡಿ, ಆ ಥರದ್ದು ಏನಾದರೂ ಇದ್ದರೆ. ಹೊರಗಡೆ ತೊಗೊಂಡು ಬಂದಿರ್ತೀರ ಅಂದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಕ್ಲೀನಾಗಿ ನೀರು ಹಾಕಿ ತೊಳಿಬೇಕು, ಉಪ್ಪು ಹಾಕಿ ಅರಿಶಿನ ಹಾಕಿ. ನಾನು ಅಷ್ಟೇ ಬೆಂಗಳೂರಲ್ಲಿದ್ದರೆ ಕ್ಲೀನಾಗಿ ತೊಳೆದ್ಬಿಟ್ರೆ 1-2 ಸರಿ, ಇಲ್ಲಾಂದರೆ ಊಟ ಮಾಡೋಕ್ಕೆ ಸಮಾಧಾನ ಆಗೋದಿಲ್ಲ. ಇದು ನಮ್ಮದು ಮನೆ ಮಟನ್. ಸೊ ಹಾಗಾಗಿ ಫ್ರೆಶ್ ಆಗಿ ಚೆನ್ನಾಗಿತ್ತು. ನಾವು ಏನು ನೀರು ಹಾಕಿ ವಾಶ್ ಮಾಡಿಲ್ಲ. ನಮ್ಮ ಅಡುಗೆ ಮನೆ ಐತಲ್ಲ ಅಷ್ಟೈತೆ ನೋಡಿ, ಅಷ್ಟು ಪುಡಿ ಚೂರು ಹಾಕೋಣ ಸಾಕು. ಸಾಕು ಭಾಳ ಮುದ್ದೆ ಕೊಲ್ತಾನೆ ಚೆನ್ನಾಗಿರೋದು. ಏನು ಬೇಕಾಗಿ ಇಷ್ಟು ಸಾಕ್ಸೋಣಲ್ಲ, ಅದ್ರಾಗ ನೀಟಾಗಿ ತಿರುಗಲ್ಲ. ಅದು ಕೂಡ ಹಾಕ್ತಿಲ್ವಾ? ಬೇಡ ಸ್ವಲ್ಪ ನೀರು ಬಿಟ್ಕೊಂಬ್ಲ. ನಾನು ಉಪ್ಪು ಹಾಕೊಂಡು ಮಸಾಲೆ ಹಾಕಿದಾಗ ಇಲ್ಲತ್ತೆ ಇವಾಗ ಮಟನ್ ಹಾಕು ಹಾಕ್ಬಿಡು. ಹೇಳ್ಬಾರತಿ. ಬನ್ನಿ ಫ್ರೆಂಡ್ಸ್, ಮಟನ್ ಅಡುಗೆ ಮಾಡ್ತಾ ಇದೀವಿ ಅಂತ ಹೇಳಿ ಊಟ ಮಾಡಿ ಬನ್ನಿ ಸ್ವಲ್ಪ ನೀರು ಬಿಟ್ಟು ಭಾರತ್ ಹೇಳು. ಬನ್ನಿ ಫ್ರೆಂಡ್ಸ್, ಮಟನ್ ಅಡುಗೆ ಮಾಡ್ತಾ ಇದೀವಿ, ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳು. ಎಷ್ಟು 6 ಕೆಜಿ ಐತಾ ಮಟನ್? 6 ಕೆಜಿ ಮಟನ್ ಐತೆ. 400 ಕೆಜಿ ಮಾಡ್ದಾಗ ಹೇಳ್ರಿ ಎಷ್ಟ ಮಾಡಿಲ್ಲೇನು ಅಷ್ಟೇ. 2 ಮಟನ್ ನೋಡ್ದೈತೆ, 2 ಕುರಿ ಹೊಡೆದೈತೆ ಸರಿ ಅಲ್ಲತ್ತೆ. ಮಟನ್ ಹಾಕಿದ ಮೇಲೆ ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಅದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಉಪ್ಪು ಸ್ಟಾರ್ಟಿಂಗಲ್ಲೇ ಹಾಕಿ, ಯಾಕಂದರೆ ಮಟನ್ಗೆ ಉಪ್ಪು ಅರಿಶಿನ ಮತ್ತು ಚೆನ್ನಾಗಿ ಹೊಂದ್ಕೊಂಡ್ರೇ ಸಾಂಬಾರು ಚೆನ್ನಾಗಿ ಬರೋದು. ಉಪ್ಪು ಆಮೇಲೆ ಹಾಕಿದರೆ ಅದು ಒಂಥರ ಮಟನ್ ಎಲ್ಲ ಸಪ್ಪೆ ಸಪ್ಪೆ ಹೊಡೆಯುತ್ತೆ. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಉಪ್ಪು ಹಾಕಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ನಮ್ಮ ಮನೆ ಮುಂದಿರುವಂತಹ ತೋಟ. ಅವರಿಬ್ಬರು ನಮ್ಮ ಚಿಕ್ಕತ್ತೆ ಮತ್ತು ದೊಡ್ಡತ್ತೆ ಅಲ್ಲಿ ಕುತ್ಕೊಂಡಿದ್ದಾರಲ್ಲ, ಅವರು ನಮ್ಮ ದೊಡ್ಡತ್ತೆ. ಅವರು ಇಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ದಾರಲ್ಲ, ಅವರು ನಮ್ಮ ಚಿಕ್ಕತ್ತೆ. ಅವರು ಇವರೇ ಎಲ್ಲ ಅಡುಗೆ ಚೆನ್ನಾಗಿ ಮಾಡೋದು. ಸೊ ಅವರಿಂದನೇ ನಾನು ಅಡುಗೆ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಕಲ್ತಿರೋದು. ಅಡುಗೆ ಎಲ್ಲ ಸಖತ್ತಾಗಿ ಮಾಡ್ತಾರೆ ಅವರು.
ನಮ್ಮ ಮನೇಲಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡೋದು ಅಂದ್ರೇ ಇವರಿಬ್ಬರೇ. ಇವರು ಮತ್ತು ನಮ್ಮ ತಂಗಿ ಇದ್ದಾಳೆ, ಅವಳು ನಮ್ಮ ಮಗನಿಗೆ ಹುಷಾರಿಲ್ಲ, ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ಇಲ್ಲಿ ಅವಳು ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು ಇಲ್ಲಿ ವಿಡಿಯೋ. ಯಾಕಂದರೆ ನಮ್ಮ ಮಗ ಬರ್ತಿದ್ದ ನೋಡಿ ಮಧ್ಯೆ ಮಧ್ಯೆ ತೊದ್ಲ ಬದಲ ಮಾತಾಡ್ಕೊಂಡ, ಅಮ್ಮ ಅದು ಬೇಕು ಇದು ಬೇಕು ಅಂತಂದೇಳಿ ಸಖತ್ತಾಗಿ ಮಾತಾಡ್ತಾನೆ ಅವನು. ಸೊ ನಮ್ಮ ತಂಗಿನೂ ಅಷ್ಟೇ ಸಖತ್ತಾಗಿ ಅಡುಗೆ ಮಾಡ್ತಾಳೆ. ಸೊ ನನಗೇನು ನಾನು ಮಾಡ್ತೀನಿ ಅಷ್ಟಕ್ಕಷ್ಟೇ, ಜಾಸ್ತಿ ಆದರೆ ಕಷ್ಟ ಆಗಿಬಿಡುತ್ತೆ. ಚಿಕ್ಕ ಪುಟ್ಟದಾದರೆ ನಾನು ಮಾಡ್ತೀನಿ, ಮಿಕ್ಕಿದ್ದೆಲ್ಲ ನಮ್ಮ ಅತ್ತೆಯವರು ಹೇಳ್ಕೊಡ್ತಾರೆ, ಹಾಗೇನೂ ಇಲ್ಲ. ಮೂಳೆ ಕಡಿಮೆ ಹಾಕಿದಂಗೆ ಅದರಲ್ಲ, ಮೂಳೆ ಕಡಿಮೆ ಎರಡು ಜಾಸ್ತಿ ಆಯ್ತು ಸಿಮಂದಿಲೇನು ಬರೀ ಕಂಡಾಕ್ ಸಿಮಂದಿನ. ಯಾಕಂದ್ರೆ ಮೂಳೆನೂ ತೂಕ ಬರ್ತಲ್ಲ, ಕಂಡ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ. ಕಂಡ ಇದ್ರೆ ದಪ್ಪ ಬರ್ತದೆ, ಕಂಡ ತಗೊಂಡು. ಹಾಯ್ ಮಾಡತ್ತೆ, ಬಾಯ್ ಬಾಯ ಹಾಯ್ ಮಾಡಂದ್ರೆ ಬಾಯ್ ಅಂತ ಹೇಳತ್ತೆ. ಬೇಜಾರ ಕನ್ನಡಿ ಯಾರು ಬರಲ್ಲ. ಹಾಂ ಹಂಗೆ ಹೇಳು. ಬರ್ರಿ 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 ನಮ್ಮ ಮನೆಗೆ ಊಟ ಮಾಡಕ್ಕೆ ಬರ್ರಿ ಅನ್ನ. ಬರ್ರಿ ಬರ್ರಿ ನಮ್ಮ ಮನೆಯಾಗ ಊಟ ಮಾಡಕ್ಕೆ ಬರ್ರಿ. 6 kg ಮಟನ್. 6 kg ಮಟನ್ ನೀವು ನಮಗೆ ಆಗಂಗಿಲ್ಲ. 6 kg ಮಟನ್ ಎಲ್ಲರೂ ಕರಿ ನೀನು. ಅವ್ರು ಇವಾಗ ಬರ್ತಾರೆ ನಿನಗೆಲ್ಲ ಮಸಾಲೆ. ಇದ್ರ ಬಂದು ಇಟ್ಕೊಂಡು ಎಳಿ ಅಂತ ತಗೊಂಬತ್ತು ಮುಂಚೆ ಮಾಡಕ್ಕೆ ನೀರು ಹಾಕ್ತಾರೆ. ಮುದ್ದೇನಿದಾವಲ್ಲತ್ತೆ? ಹಾಂ ಒಂದು ಗ್ಲಾಸ್ ಹೂನತ್ತೆ. ಮುದ್ದೆ ಅನ್ನ ವೇಸ್ಟ್ ಆಗುತ್ತೆ. ಅದು ಪಾಕ ಓಪನ್ ಆಗ್ತಿರ್ತೀವಿ ಅಲ್ಲ ಮುಚ್ಚು ಇಟ್ಲಾ. ಉಪ್ಪು ಮತ್ತು ಅರಿಶಿಣದಿಂದ ಮಟನ್ ಕಾಲ್ಭಾಗ ಆಲ್ರೆಡಿ ಬೆಂದಿತ್ತು. ಸೊ ಇವಾಗ ನಾವು ಮಸಾಲೆ ಹಾಕ್ತಾ ಇದ್ದೀವಿ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆಗೆ ಜಾಸ್ತಿ ನೀರು ಹಾಕೋದೇನು ಬೇಡ, ಯಾಕಂದರೆ ಮಟನ್ನು ಮಸಾಲೆಗೆ ಹೊಂದ್ಕೋಬೇಕು. ಸೊ ಹಾಗಾಗಿ ಇವಾಗ ನೀರು ಹಾಕಬಾರ್ದು. ಮಸಾಲೆ ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡಿ ಕ್ಯಾಪು ಕ್ಲೋಸ್ ಮಾಡಿದರೆ ಸಾಕು. ಒಂದು 10 ನಿಮಿಷ 15 ನಿಮಿಷ ಬೆಂದ ಆದಮೇಲೆ ನಾವು ಇನ್ನೂ ಒಂದು ಟೊಮೊಟೊ ಮತ್ತು ಈರುಳ್ಳಿ, ಸಾಂಬಾರು ಪುಡಿ, ಧನ್ಯ ಪುಡಿ ಇರುತ್ತಲ್ವ, ಸೊ ಅದನ್ನು ಆಮೇಲೆ ಹಾಕಬೇಕು. ಸೊ ಇವಾಗ ಒಂದು ಭಾಗ ಅಷ್ಟೇ ಹಾಕಿರೋದು ಮಸಾಲೆನ. ಇದು ನಮ್ಮ ಸುತ್ತಲಿನ ತೋಟ ಮತ್ತು ನಮ್ಮ ಮನೆ ಮುಂದಿರುವಂತಹ ಜಾಗ ನೋಡಿ ಹೇಗಿದೆ. ಚೆನ್ನಾಗಿದ್ದರೆ ಕಮೆಂಟ್ ಕೂಡ ಮಾಡಿ. ನನಗೆ ಬೆಂಗಳೂರಲ್ಲಿ ಇರೋದಕ್ಕಿಂತ ನಾನು ನಮ್ಮ ಮನೇಲಿ ಇರೋದೇ ನನಗೆ ತುಂಬಾ ಇಷ್ಟ. ಬಟ್ ಏನು ಮಾಡೋದು, ಅನಿವಾರ್ಯ ಕಾರಣಗಳಿಂದ ನಾವು ಬೆಂಗಳೂರಲ್ಲಿ ಇರಲೇಬೇಕು. ನನಗೆ ನಮ್ಮ ತೋಟ, ನಮ್ಮ ಮನೆ, ನಮ್ಮ ಅತ್ತೆಯವ್ರ ಜೊತೆಗೆ ಇರೋದಂದರೆ ತುಂಬಾ ಇಷ್ಟ. ಯಾಕಂದರೆ ನನಗೆ ಕೂಡು ಕುಟುಂಬ ಅಂದರೆ ಫಸ್ಟ್ ಮೊದಲಿಂದನೂ ತುಂಬಾ ಇಷ್ಟ. ಸೊ ಆ ದೇವರು ನನಗೆ ವರವಾಗಿ ಕೊಟ್ಟಿರೋದು ಈ ಥರ ಫ್ಯಾಮಿಲಿನ. ನನಗೆ ಇದೇ ಥರ ಫ್ಯಾಮಿಲಿ ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ನನಗೆ ಅದೇ ಥರ ಫ್ಯಾಮಿಲಿ ಕೂಡ ಸಿಕ್ಕಿದೆ. ಸೊ ಮನೆಯವರು ಇರೋರೆಲ್ಲ ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮ ಅತ್ತೆಯವರು ಅಷ್ಟೇ. ನಮ್ಮ ಅತ್ತೆಯವ್ರ ಜೊತೆ ಇದ್ದರೆ ನಾನು ಅದು ಎಷ್ಟು ಕಾಮಿಡಿ ಮಾಡ್ತೀನೋ, ಅದು ಎಷ್ಟು ನಗ್ತೀನೋ ನನಗಂತೂ ಗೊತ್ತಿಲ್ಲ. ನಾವು ಎಂಥ ಸಿಟಿಲಿ ಇದ್ದೀವಂದ್ರೂ ಸಹ ನಮ್ಮ ಮನೆಯಲ್ಲಿ ಅಥವಾ ನಮ್ಮೂರಲ್ಲಿ ಇರುವಂತಹ ಖುಷಿ, ನೆಮ್ಮದಿ, ಶಾಂತಿ ಬೇರೆಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಈ ಥರ ಇದ್ದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ನನಗಂತೂ ತುಂಬಾ ಇಷ್ಟ ಆಗುತ್ತಪ್ಪ. ಯಾರಿಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನನಗೆ ಹಳ್ಳಿ ಲೈಫ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನಮ್ದು ಈ ಥರ ಜಾಯಿಂಟ್ ಫ್ಯಾಮಿಲಿ ಅಂದರೆ ನನಗೆ ತುಂಬಾ ಇಷ್ಟ. ನಾನು ಬೆಂಗಳೂರಿಗೆ ಬಂದರೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಇವ್ರ ಜೊತೆ ಮಾತಾಡೋದಂದರೆ ಇಷ್ಟ. ನಾನು ಜಾಸ್ತಿ ಮಾತಾಡೋಳು. ಬೆಂಗಳೂರಲ್ಲಿದ್ದಾಗ ಒಬ್ಬಳೆ ಕುತ್ಕೋಬೇಕಂದ್ರೆ ಇನ್ನೂ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಈ ಥರ ಊರಿಗೆ ಬಂದರೆ ಇವರೆಲ್ಲರ ಜೊತೆ ನಾನು ಖುಷಿಯಾಗಿ ನಗ್ನಗ್ತಾ ಇರ್ತೀನಿ. ನೋಡ ಆ ನಾಯಿ ಎಷ್ಟೈತೆ ನೀರು ಆಗ ನೋಡಿ ಈ ಕಡೆ ನಾಯಿ ಅದು ಯಾಕೆ ಪಡಿಕೊಂತೈತಲ್ಲ ನೋಡ ಅದು ಕಣೆ ಹಿಡ್ಕೊಂಡು ಐತಂದ್ರೆ ನರಸತ್ತಿರ್ತಾವಲ್ಲ ಸುಮ್ಮನೆ ಹಿಡ್ಕೊಬಿಡ್ತವೆ. ಅವೇನಾಗುತ್ತೆ ಅಂತಂದ್ರೆ ವೀಕ್ ಇರ್ತಾವ ನೋಡು, ಅವು ಒಂಥರ ಆಗಿರ್ತಾವ, ಸೈಕ್ ಆಗ್ಬಿಟ್ಟಿರ್ತಾವ ನಾಯಿಗಳು.
ಹಿಡ್ಕೊಂಡಿದ್ದು ಕೈ ಬಿಡಲ್ಲಮ್ಮ. ಈಗ ಅವನಾದ್ರೆ ತೊಡೆ ಹಿಡ್ಕೊಂಡು ಎಳ್ಕೊಂಡಿದ್ನಲ್ಲ ಅವಾಗ ಹರ್ಕೊಂಡ್ಬಿಡ್ತಾನಮ್ಮ. ನನ್ನ ರಾಮನ್ ಹಿಡ್ಕೊಂಡು ಕಿತ್ತು ಬಂದಿತ್ತು ದೇವರಣಮ್ಮ. ಹೆಂಗಿತ್ತು ಅದು ನೋಡಿದ್ನಂದ್ರೆ ಈಗ ಎಲ್ಲನ ಸಿಕ್ಕಿಬಿಟ್ರೆ ಒಂದೇ ನಮ್ಮಂಗೆ ಆಗ್ಬಿಟ್ಟೈತೆ ನನ್ನ ಗಾಳಿ ಬಿಡುವಾಗ್ಲತ್ಲ ಎಲ್ಲ ಅವ್ರು ಒಂದೇ ಇದು ಅದ್ರ ಜೊತೆಗೆ ಹೋಗೋದೆ ಅದೇ ಯಾಕೆ ಬಂದು ಕಡಿತೈತೆ. ಈಗ ಸುಮ್ಮನಿಲ್ದಾಗ ಮತ್ತೆ ಹೋಗಿ ಅದ್ರ ಜೊತೆ ಸೇರ್ಕೊಂತತೆ ಮತ್ತೆ ಮಾಡ್ತೈತೆ ಅದು ಮದುವೆ ಅಂತ ಈ ಕಡಿಕೆಲ್ಲ ಕರಿಗಡು ಮಾಡೋದು ಮಾಡಿದ್ವಿ. ಕರಿಗಡು ಮಾಡೋದು ನೀವು ಹಾಕೊಂಡಿದ್ದಲ್ಲ ನಮ್ಮ ಕರಿಗಡುಬೆ ಮಾಡಲ್ಲ ಈ ವರ್ಷ. ಕರಿಗಡುಬೆ ತಿನ್ನಲಿಲ್ಲ ಬಿಡು. ಫಸ್ಟ್ನೇ ದಿವಸ ಒಂದು 3 ಏನೋ ಗಂಧದಕ್ಕೆ ಹಾಕಿಳಿದ ಅಷ್ಟೇ. ಬಾಳ ತಿಂದಿಲ್ಲ ತಿಂದಿದ್ದಾಳೆ. ಕಡೆಗೆ ನಗ್ಗು ತಿಂತಿದ್ದೆ. ಓಡಾಡ್ಕೊಂಡೆ ಉಂಟಿದ್ದೆ. ನಿಮ್ಮ ಪಾಲಿನ ನಾನು ಉಂಡಿ ಅನ್ಕೊಂಡ್ಬಿಡು ಮನಸ್ಸಿಗೆ. ಮಸಾಲೆ ಒಯ್ದ್ಬಿಡ ಅಂತ ಜಲ್ದಿ ಬೇಯ್ತದೆ. ಕುದಿ ಬಿದ್ದೈತಾ ಒಂದ್ಸತಿ ನೋಡಿ ಹೆಂಗೆ ಹೆಸರು ನೋಡಿ ಹೆಸರು ಬೇಕಾದ್ರೆ ಹಾಕ್ತೀನಿ. ಹಿಂಗೆ ಹಾಕ್ತಂದ್ರೆ ಹಾಕ್ತೀನಿ. ಬೆಂದಿಲ್ಲಮ್ಮ ಅದು ತುಂಡು. ನಿಂಬೆಹಣ್ಣು ಇದ್ರೆ ಒಂದು ನಿಂಬೆಹಣ್ಣು ಇಡ್ಬೋದು. ಹೆಸರು ಈ ಹೆಸರು ಪ್ಲೀಸ್ ಹಾಕ್ಬೇಡ ಬವಿ ಲಕ್ಷ್ಮಿ. ವೇಸ್ಟ್ ಆಗ್ತದೆ ತಿನ್ನಲ್ಲ. ಬೆಂದಿಲ್ಲ ಬೇದಿ ತಿಂದ್ರೆ ತಿನ್ಬಾರ್ದು. ತಗೊಳಿದ್ನ ಅದು ದೊಡ್ಡ ತಕ ಸ್ವಲ್ಪ ಮಸಾಲೆ ಹೋಯ್ತಿಲ್ಲ ಮುದ್ದೆ ಉಮ್ಮಂದ್ರೆ ಎಲ್ಲ ಆಗ್ಲಿಲ್ಲ ಆಗ್ಲಿ ಇಲ್ಲಿ ಹೆಸರೇ ಬಂದಿಲ್ಲ. ಸಮಾಧಾನ ಆಗಂಗಿಲ್ಲ ನಮ್ಮಮ್ಮಗೆ ಅಲ್ಲ. ಬಾಯಿಗೆ ತಿನ್ನೋರ್ಗೆ ನೋಡು ಉಪ್ಪು ಅವಾಗಲೇ ಹಾಕ್ಬೇಕು. ಆ ಮಸಾಲೆ ಎಲ್ಲ ಸ್ವಲ್ಪ ಮಟನ್ಗೆ ಹೊಂದ್ಕೊಂಡಿತ್ತು. ಇವಾಗ ನಾನು ಈರುಳ್ಳಿ, ಟೊಮೊಟೊ, ಖಾರ ಪುಡಿ, ಧನಿಯಾ ಪುಡಿ ಹಾಕಿರೋದನ್ನು ಇವಾಗ ಹಾಕ್ತಾ ಇದ್ದೀವಿ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ಥರ ನಾವು ಸಪ್ರೇಟಾಗಿ ನಾವು ಮಿಕ್ಸಿ ಹಾಕ್ಕೊಳ್ಳೋದು. ಅಂದರೆ ಟೊಮೊಟೊ ಸ್ವಲ್ಪ ಹುಳಿ ಇರುತ್ತಲ್ವಾ, ಮೊದಲಿಗೆ ಹಾಕಿಬಿಟ್ರೆ ಮಟನ್ನು ಬೇಯೋದಿಲ್ಲ. ಹಾಗಾಗಿ ನಾವು ಟೊಮೊಟೊನ ಲಾಸ್ಟಿಗೆ ಹಾಕ್ತೀವಿ. ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಏನಿರುತ್ತೆ ನಾವು ಫಸ್ಟಿಗೆ ಹಾಕಿ ಮಟನ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಬೇಯಿಸ್ತೀವಿ. ನಂತರ ಕೊನೆಯದಾಗಿ ನಾವು ಟೊಮೊಟೊ, ಈರುಳ್ಳಿ, ಖಾರ ಪುಡಿ, ಧನಿಯಾ ಪೌಡ್ರ್ ಇರೋದನ್ನು ನಾವು ಲಾಸ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಈ ರೀತಿ ಮಾಡೋದ್ರಿಂದ ಸಾಂಬಾರು ಏನಾಗುತ್ತೆ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಮಟನ್ನು ಬೇಯ್ತಾ ಮಸಾಲೆ ಮಟನ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ಮಟನ್ಗೆ ನೀಟಾಗಿ ಹೊಂದ್ಕೊಂಡ್ರೇ ಸಾಂಬಾರು ಅನ್ನೋದು ಸಖತ್ತಾಗಿ ಬರೋದು. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಸಹ ನಮಗೆ ಕಮೆಂಟ್ ಕೂಡ ಮಾಡಿ. ಆಮೇಲೆ ಕುದಿ ಬೀಳ್ತಿಲ್ಲ ಹಾಕದ್ಬಿಡಿ. ಏನು ಮುಚ್ಚು ಕುದಿ ಮಾಡ್ತಿಲ್ಲ ಬೆಂದಿಲ್ಲ ಅವು ಮಟನ್ನು ಬೆಂದಿಲ್ಲ ಬೆಂದಿಲ್ಲ ಒಟ್ಟಿನ ಬರ್ತೈತೆ ಎಳ್ನೀರು ಮಸಾಲೆ ಅವರು ನಾನು ಬಾಟ್ಲಿ ಹಾಕ್ಬೇಕಂದ್ರು ಸ್ವಲ್ಪ ತಿರ್ರಿ ಅಂದ್ರೆ 1 ಗಂಟೆ ಇರ್ರಿ ಅಂತಂದು ಎಲ್ಲಿ ಬಾಟ್ಲಿ. ಇವಾಗ ಆಲ್ರೆಡಿ ಮಸಾಲೆ ಎಲ್ಲ ಹಾಕಿದ್ದೀವಿ. ಸೊ ಆಲ್ರೆಡಿ ಅರ್ಧ ಮಟನ್ ಸಹ ಬೆಂದಿದೆ. ಆಲ್ಮೋಸ್ಟ್ ಸಾಂಬಾರು ಕೂಡ ರೆಡಿಯಾಗಿದೆ. ಬಂದ ನೋಡಿ ನನ್ನ ಮಗ, ಅವನಿಗೆ ಹುಷಾರಿದ್ದಿಲ್ಲ, ಜಾಸ್ತಿ ವಾಮಿಟ್ ಆಗ್ತಿತ್ತು. ಸೊ ಹಾಗಾಗಿ ಅವರಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ಲು. ಇಲ್ಲ ಅಂದಿದ್ರೆ ಅವನು 1 ಸೆಕೆಂಡ್ ಸಹ ನಾನು ವಿಡಿಯೋ ಸಹ ಮಾಡ್ಕೊಳಕ್ಕೆ ಬಿಡೋದಿಲ್ಲ. ಅಷ್ಟೊಂದು ಕಾಟ ಕೊಡ್ತಾ ಇರ್ತಾನೆ. ಅದು ಇದು ಏನೇನೋ ಹೇಳ್ತಾ ಬಟ್ ಅವನಿದ್ರೇ ಒಂಥರ ಏನೋ ವಿಡಿಯೋಗೆ ಒಂದು ಕಳೆ ಅಂತಾರಲ್ಲ ಆ ಥರ. ಅವ್ನು ಇಷ್ಟೊತ್ತು ನಾನು ಭಾಳ ಮಿಸ್ ಮಾಡ್ಕೊಂಡಿದ್ದೆ. ಸೊ ಆಮೇಲೆ ಅವ್ನು ಬಂದ, ಅವನು ಹುಷಾರಿಲ್ಲದ ನೋಡಿ ನನಗೇನೆ ತುಂಬ ಬೇಜಾರಾಗಿಬಿಟ್ಟಿತ್ತು. ಅದಾದಮೇಲೆ ಸ್ವಲ್ಪ ಹುಷಾರಾದ, ಪರವಾಗಿಲ್ಲ. ಸಾಂಬಾರು ಕೂಡ ಚೆನ್ನಾಗಾಗಿದೆ. ನಮ್ಮ ಅತ್ತೆಯವರು ಕೂಡ ಟೇಸ್ಟ್ ನೋಡ್ತಾ ಇದ್ದಾರೆ, ಉಪ್ಪು, ಖಾರ, ಹುಳಿ ಎಲ್ಲ ಸರಿ ಇದೆನಾ ಅಂತಂದೇಳಿ. ಸಾಂಬಾರಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ನೀವು ಈ ಥರ ಟ್ರೈ ಮಾಡಿ ನೋಡಿ ಒಂದು ಸಾರಿ. ಇದು ಪ್ಯೂರ್ ಹಳ್ಳಿ ಸ್ಟೈಲ್, ನಾಟಿ ಸ್ಟೈಲ್ ಅಂತಾರಲ್ಲ ಆ ಥರ. ಕುಡಿದ್ರೆ ರಸ ಕಮ್ಮಿ ಆಗುತ್ತಲ್ಲ.
ಆಮೇಲೆ ಬೇಕಾದ್ರೆ ಆಮೇಲೆ ಬೇಕಾದ್ರೆ ಹಾಕ್ಯಬೋದು. ರಾಮು ಬಾ ರಾಮು. ಏಯ್ ಮಲ್ಕಂಡ ಪಾಪ ಆ ಮಲಗಿರೋದನ್ನ ಹಾಳು ಮಾಡ್ದಾರ ಅತ್ಲಾಗ. ಇವನು ನಮ್ಮ ಮನೆ ಮುದ್ದು ರಾಮು. ಸರಿನಾ? ಅವನಿಗೆ ಮಟನ್ ತಿನ್ಬಿಟ್ಟ ಸೊಕ್ಕ ಬಂದ್ಬಿಡತ್ತೆ. ಇಲ್ಲಾಂದ್ರೆ ಹಿಂದಿಂದ ಹೋಗ್ಬರೋಣ. ಕರೆಕ್ಟಾ? ನೋಡಿ ಮಟನ್ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ, ಸಖತ್ತಾಗಿದೆ ಅಲ್ವಾ? ಈ ಥರ ಹೊಲದಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ನಾನು ನಮ್ಮಮ್ಮ ಮನೆಗೆ ಹೋದ್ರೂ ಇದೇ ಥರನೇ ಮಾಡೋದು. ನಾವು ಅಲ್ಲಿಗೆ ಹೋದರೆ ಹೊಲದಕ್ಕೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಬಟ್ ಇಲ್ಲೇನಂದರೆ ನಮ್ಮ ಮನೆ ಮುಂದೆನೇ ತೋಟ ಇದೆ. ಸೊ ಹಾಗಾಗಿ ನಾವು ಯಾವಾಗಲೂ ಅಡುಗೆ ಮಾಡಿದರೂ ನಮ್ಮದು ಇದೇ ಥರ ಇರುತ್ತೆ. ಈ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೊಲದಲ್ಲೆಲ್ಲ ಹೊಲದಲ್ಲಿ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಬರೋದಂದರೆ ನನಗಂತೂ ತುಂಬ ಇಷ್ಟನಪ್ಪ. ಈ ಥರ ಲೈಫ್ ನನಗೆ ಜಾಸ್ತಿ ಇಷ್ಟಪಡ್ತೀನಿ. ಸಿಟಿಗಿಂತ ನನಗೆ ಹಳ್ಳಿ ಲೈಫೇ ತುಂಬಾ ಇಷ್ಟ. ಸೊ ಯಾರ್ಯಾರಿದ್ದೀರಾ ಹಳ್ಳಿಯವರು ದಯವಿಟ್ಟು ಹಾಗೆ ನನ್ನ ವಿಡಿಯೋ ನೋಡಿದ್ರು ಕೂಡ ಕಮೆಂಟ್ ಹಾಕಿ ಹಳ್ಳಿ ಇಷ್ಟನಾ ಸಿಟಿ ಇಷ್ಟನಾ ಅಂತಂದು ಹೇಳಿ. ಸೊ ಹಳ್ಳಿ ಲೈಫ್ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಸೊ ಸಿಟಿಲಿ ಇರೋರಿಗೆ ಆಲ್ಮೋಸ್ಟ್ ಸ್ವಲ್ಪ ಕಷ್ಟ ಆಗ್ಬೋದು. ನನಗಂತೂ ಕಷ್ಟ ಇಲ್ಲ. ಈ ಥರ ನನಗೆ ತುಂಬಾ ಇಷ್ಟ. ಹಾಗೆಯೇ ನಮ್ಮ ತೋಟದಲ್ಲಿ ಸ್ವಲ್ಪ ಕನಕಾಂಬರಿ ಹೂವು ಕೂಡ ಬಿಟ್ಟಿತ್ತು. ಅದನ್ನು ನೋಡಿಕೊಂಡು ಒಂದು ವಿಡಿಯೋನೂ ಮಾಡಿಕೊಂಡು ಬಂದೆ. ಈ ಸಾರಿ ತುಂಬಾ ಬಿಟ್ಟಿತ್ತು. ಕೆಲವೊಂದೆಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ರು ಹೊಲದಲ್ಲಿ ಕೆಲಸ ಮಾಡೋ ಟೈಮಲ್ಲಿ. ಬಟ್ ಇಷ್ಟೇ ಇದ್ದಿದ್ದು. ಇದರಲ್ಲೇ ಚೆನ್ನಾಗಿ ಬಿಟ್ಟಿತ್ತು ಹೂವು ಸಹ. ಇದರಲ್ಲಿ ಇನ್ನೂ ಸ್ವಲ್ಪ ಮೆಹಂದಿ ಸೊಪ್ಪಿತ್ತು, ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ರು. ಮತ್ತು ಕರಿಬೇವು ಗಿಡ ತುಂಬ ಏನೇನೋ ಗಿಡ ಇದ್ವು. ಈ ಸರಿ ಎಲ್ಲ ಯಾಕೋ ಕಿತ್ತಾಕ್ಬಿಟ್ಟಿದ್ರು. ಯಾಕೋ ಏನೋ ಗೊತ್ತಿಲ್ಲ ಕೆಲಸ ಮಾಡೋ ಟೈಮಲ್ಲಿ. ಬಟ್ ಇರೋದ್ರಲ್ಲಿ ಹೂಗಳು ತುಂಬಾ ಚೆನ್ನಾಗಿ ಬಿಟ್ಟಿದ್ವು. ಸೊ ಅವನು ಕೂಡ ಕಿತ್ಕೊಂಡು ಹೋದ್ವಿ ಹೂ ಕಟ್ಟೋಣ ಅಂತಂದೇಳಿ. ನೋಡಿದ್ರಲ್ಲ, ಇದು ನಮ್ಮ ಮನೆ ಮುಂದೆ ಇರುವಂತಹ ತೋಟ. ಮನೆಯಲ್ಲಿ ಕಾಯಿ ಖಾಲಿಯಾಗಿದ್ವು. ಸೊ ಹಾಗಾಗಿ ಕಾಯಿ ಕೇಳ್ತಾಯಿದ್ರು ನಮ್ಮ ಯಜಮಾನ್ರು. ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಬೇಕಿತ್ತು. ಹಾಗಾಗಿ ಕಾಯಿ ಕಿತ್ಕೊಂಡು ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಹೋಗೋಕ್ಕೆ ಈಸಿ ಆಗುತ್ತೆ ಅಂತಂದೇಳಿ ಕಾಯಿ ಕೇಳ್ತಾಯಿದ್ರು. ಸೊ ಅಡುಗೆನೂ ರೆಡಿಯಾಗಿದೆ. ಮಟನ್ ಸಾಂಬಾರು ಜೊತೆಗೆ ಮುದ್ದೆ. ನಾವು ಆಲ್ಮೋಸ್ಟ್ ಮುದ್ದೆನೇ ಊಟ ಮಾಡೋದು. ನಮ್ಮ ಕಡೆ ಅಮ್ಮ ಮನೆ ಕಡೆ ರೊಟ್ಟಿ ಊಟ ಮಾಡ್ತಾರೆ ಮಟನ್ ಸಾರು ಚಿಕನ್ ಸಾಂಬಾರಿಗೆಲ್ಲ. ನಮ್ಮ ಅತ್ತೆ ಮನೆ ಕಡೆ ಎಲ್ಲ ರಾಗಿ ಮುದ್ದೆ ಯೂಸ್ ಮಾಡ್ತೀವಿ. ಸೊ ನಾನು ಕೂಡ ಅಷ್ಟೇ ರೊಟ್ಟಿ ಎಲ್ಲ ಯೂಸ್ ಮಾಡಲ್ಲ ಜಾಸ್ತಿ, ರಾಗಿ ಮುದ್ದೆ ಇಷ್ಟ. ಸೊ ಅದನ್ನೇ ನಾನು ಕೂಡ ಊಟ ಮಾಡೋದು. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ದಯವಿಟ್ಟು ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.